ನಾಡಿಸೋಜ ಅವರ ನಿಧನಕ್ಕೆ ಸಂಸದ BY ರಾಘವೇಂದ್ರ ಅವರು ಸಂತಾಪ ಸೂಚಿಸಿದ್ದಾರೆ. ಒಬ್ಬ ನಾಡಿನ ಪ್ರಮುಖ ಸಾಹಿತಿ, ಒಬ್ಬ ಸಹೃದಯ ವ್ಯಕ್ತಿಯಾಗಿದ್ದಕ್ಕೆ ಅವರು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ನಾಡಿಸೋಜ ಅವರ ಒಂದು ಸಾವು ಇಡೀ ನಮ್ಮ ರಾಜ್ಯಕ್ಕೆ, ನಮ್ಮ ಮಲೆನಾಡಿಗೆ ತುಂಬಲಾರದಂಥ ಒಂದು ದೊಡ್ಡ ನಷ್ಟ ಆಗಿದೆ ಅಂತ ಹೇಳಿ ನಾನು ಹೇಳ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ವಿಶೇಷವಾಗಿ ರಾಷ್ಟ್ರದ ಒಂದು ಅನೇಕ ವಿಚಾರಗಳು ಬಂದಾಗ, ನಮ್ಮ ಕನ್ನಡ ಭಾಷೆ, ನೆಲ ಭಾಷೆ ವಿಚಾರಗಳು ಬಂದಾಗ ಕೂಡ ಧ್ವನಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದಂಥ, ಮತ್ತು ಸಹಜವಾಗಿ ಪರಿಸರವಾದಿಗಳಾಗಿಯೂ ಕೂಡ ಮಲೆನಾಡಿನ ಅನೇಕ ವಿಚಾರಗಳು ಬಂದಾಗ ಅದರ ರಕ್ಷಣೆಗೋಸ್ಕರ ನಿಂತಂಥವ್ರು ನಾಡಿಸೋಜ ಅವರು. ವಿಶೇಷವಾಗಿ ಒಬ್ಬ ಸರಸ್ವತಿ ಸುಪುತ್ರರಂದು ಕೂಡ ತಪ್ಪಾಗಲಾರದು. ಅಂಥ ದೊಡ್ಡ ಸಾಹಿತಿಗಳು ಇವತ್ತು ಕೊನೆ ಉಸಿರೆಳೆದಿರೋದು ಇಡೀ ನಮ್ಮ ರಾಜ್ಯಕ್ಕೆ, ನಮ್ಮ ಕನ್ನಡ ಭಾಷೆಗೆ, ನಮ್ಮ ಮಲೆನಾಡಿಗೆ ಒಂದು ತುಂಬಲಾರದ ನಷ್ಟ ಆಗಿದೆ. ಇವತ್ತು ಮಧ್ಯಾಹ್ನ 3-3:30 ಹೊತ್ತಿಗೆ ಪಾರ್ಥಿವ ಶರೀರ ಸಾಗರಕ್ಕೆ ಬರ್ತಾ ಇದ್ದೇವೆ. ನಾವು ಡಾಕ್ಟರ್ ಸರ್ಜಿ ಅವರು ನಾವೆಲ್ಲರೂ ಕೂಡ ಅಲ್ಲಿಗೆ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ವಿಶೇಷವಾಗಿ ಅವರು ಕೊಟ್ಟಂಥ ಸಾಹಿತ್ಯಕ್ಕೆ ಕೊಟ್ಟಂಥ ಶಕ್ತಿ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಯುವ ಸಾಹಿತಿಗಳು ಆ ದಿಕ್ಕಲ್ಲಿ ಗಮನವನ್ನು ಕೊಟ್ಟಾಗ ಅವರ ಒಂದು ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು.